ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಇವತ್ತು ಶನಿಯ ದೃಷ್ಟಿ ಸೂರ್ಯನ ಮೇಲೆ ಬಿದ್ದಾಗ ಏನಾಗುತ್ತೆ ಇರೋದನ್ನು ನೋಡೋಣ. ಮೊದಲು ಜನರಲ್ ಆಗಿ ಎಲ್ಲ ದೃಷ್ಟಿಗಳನ್ನು ತಗೊಳ್ತೇವೆ, ಮುಂದೆ ನಿಧಾನಕ್ಕೆ ದೃಷ್ಟಿ ಭೇದಗಳನ್ನು ಬಿಡ್ತಾ ಬರ್ತೀನಿ. ಸಾಮಾನ್ಯವಾಗಿ ಸೂರ್ಯನ ಮೇಲೆ ಶನಿಯ ದೃಷ್ಟಿ ಬೀಳುವುದೇನಿದೆ, ಇದು ಅಷ್ಟು ಒಳ್ಳೆಯದಲ್ಲ. ಅದು ಒಂಥರ ರಿಪಲ್ಷನ್. ಅದು ಯಾಕೆಂತಂದರೆ ಸೂರ್ಯನಿಂದ ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥ ಗ್ರಹಗಳಲ್ಲಿ ಶನಿ ಅತ್ಯಂತ ದೂರ ಇರುವಂಥವನು. ಸೊ ಹಾಗಾಗಿ ಅದು ಮಾತೇ ಇದೆಯಲ್ಲ, ಶನಿ ಹುಟ್ಟಿದ ತಕ್ಷಣವೇ ಸೂರ್ಯನನ್ನು ನೋಡಿ ಸೂರ್ಯನಿಗೆ ತೊಂದರೆ ಆಯಿತು ಅಂತ ಕಥೆ ಇದೆ. ಏನಾಗುತ್ತೆ ನೋಡಿ, ಇಲ್ಲೊಂದು ಜಾತಕ ಹಾಕಿದ್ದಾನೆ. ಇದು ನನ್ನ ಸ್ವಂತ ಕೀರ್ತಿಶೇಷ ಚಿಕ್ಕಪ್ಪನವರ ಜಾತಕ. ಅವರಿಲ್ಲ ಈಗ, ನಮ್ಮ ತಂದೆಯವರು ಇಮಿಡಿಯೇಟ್ ತಮ್ಮ. ನನ್ನ ತಾತನ ಮರಣ ನಂತರ ಇವ್ರಿಗೆ ಎಜುಕೇಷನಿಗೆ ಕಷ್ಟ ಆಗಿಬಿಡ್ತು. ಆಗ ನೋಡಿ, ಇಲ್ಲಿ ರಾಶಿಕುಂಡಲ್ಲಿ ಸೂರ್ಯನ ಮೇಲೆ ಶನಿಯ ದೃಷ್ಟಿ. ಸೊ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡಿದ್ದರಿಂದ ಅವರಿಗೆ ಎಜುಕೇಷನ್ಗೆ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಾಗ ನಮ್ಮ ಅಜ್ಜಿ ಅವರಿಗೆ ನಮ್ಮ ತಾತನನ್ನು ಉಂಗುರ, ಚಿನ್ನದ ಉಂಗುರ, ಅದ್ರಲ್ಲಿ ನೀಲಿ ಹರಡಿತ್ತು, ನಂಗೆ ನೆನಪಿದ್ದ ಹಾಗೇನೆ, ಅದನ್ನು ಮಾರ್ಕೊಂಡು ಫೀಸ್ ಕಟ್ಕೊಂಡು ಕಾಲೇಜಿಗೆ ಹೋಗುವಂತ ಕೊಟ್ಟಿದ್ದು. ಮೋಸ್ಟ್ಲಿ ಅವ್ರು ಹುಟ್ಟಿದ್ದು ಶನಿ ದಶದಿಂದ, ಶನಿ ದಶನಲ್ಲೇ ಆಗಿದೆ. ದ್ವಾದಶಾಂಶದಲ್ಲಿ ನೋಡಿ, ಶನಿ ಮತ್ತು ಸೂರ್ಯ 8ನೇ ಮನೇಲಿ ಒಟ್ಟಿಗಿದ್ದಾರೆ. ಸೊ ತಂದೆಯನ್ನು ಬೇಗ ಕಳ್ಕೊಳ್ಬೇಕಾಗಿ ಬಂತು. ಸದ್ಯಕ್ಕೆ ರಾಶಿಕುಂಡಿ ನೋಡಿ, ರಾಶಿಕುಂಡಿಯಲ್ಲಿ ಸೂರ್ಯನ ಮೇಲೆ ಶನಿಯ ದೃಷ್ಟಿ ಇದೆ, 7ನೇ ದೃಷ್ಟಿ. ಸೊ ಅವರು ತಂದೆ ಉಂಗುರವನ್ನು ಮಾರಲಿಲ್ಲ, ಅದನ್ನು ಹಾಗೆ ಇಟ್ಕೊಂಡು ರೋಡಲ್ಲಿ ಕೂಲಿ ಕೆಲಸ ಮಾಡಿ ಅಷ್ಟು ದೊಡ್ಡ ಜಮೀನ್ದಾರ ಮಗನಾಗಿದ್ದವರು ರೋಡಲ್ಲಿ ಕೆಲಸ ಎಲ್ಲ ಅಂದರೆ ಕೂಲಿ ಕೆಲಸ ಮಾಡೋ ಥರ ಕೆಲಸ ಮಾಡಿ ಆ ದುಡ್ಡಲ್ಲಿ ಫೀಸ್ ಎಲ್ಲ ಕಟ್ಟಿಕೊಂಡು ಆಮೇಲೆ ಬಾಂಬೆಗೆ ಹೋದ್ರು. ಅಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ರು, ಲಾ ಮಾಡಿದ್ರು. ಬಾಂಬೆಯಿಂದ ಬೆಳಗಾವಿಯಿಂದ ಹುಬ್ಳಿಯಿಂದ ಕೊನೆಗೆ ಸೆಟ್ಲ್ ಆಗಿದ್ದು ಧಾರವಾಡದಲ್ಲಿ. ರಿಟೈರ್ಡ್ ಆಗಬೇಕಿದ್ರೆ ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು. ಆಮೇಲೆ ಕೆಲವೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಶನಿ ಸೂರ್ಯನಿಗೆ ನೋಡಿದ್ರೆ ರಾಶಿ, ನವಾಂಶ, ವಿಶೇಷವಾಗಿ ದಶಾಂಶ, ಇನ್ನು ಷಷ್ಠಾಂಶ. ಸಾಮಾನ್ಯವಾಗಿ ತಂದೆಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಥವಾ ಬೇಗ ಮರಣ ಹೊಂದುವಂತ ಸಾಧ್ಯತೆಗಳಿರ್ತವೆ. ವಿಶೇಷವಾಗಿ ದ್ವಾದಶಾಂಶದಲ್ಲಿ ಸೂರ್ಯ ಶನಿ ಅಂದ್ರೆ ಸೂರ್ಯನ ಮೇಲೆ ಶನಿಯ ದೃಷ್ಟಿ ಇದ್ದರೆ, ಸೂರ್ಯ ನೆಗೆಟಿವ್ ಸ್ಥಾನದಲ್ಲಿದ್ದರೆ ತಂದೆಯನ್ನ ಬೇಗ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬಾ ಸಲ ಅವರು ಚೇಂಜ್ ಮಾಡ್ತಾರೆ. ಪ್ರೊಫೆಷನ್ ಅನ್ನ ಬೇರೆ ಬೇರೆ ತರದನ್ನ ಮಾಡ್ತಾರೆ. ಇದು ಒಂದು ಕೇಸ್ ನೋಡಿ. ಇವೆಲ್ಲ 90% ವರ್ಕ್ ಆಗೋ ರೂಲ್ಸ್ ಕೊಡು ಜ್ಯೋತಿಷದಲ್ಲಿ. ಕಷ್ಟ ಜ್ಯೋತಿಷದಲ್ಲಿ ಈ ತರ ರೂಲ್ಸ್ ಗಳು ಸಿಗೋದು. ಸೊ ಶನಿ ಸೂರ್ಯನನ್ನ ನೋಡಿದಾಗ ಮುಖ್ಯವಾಗಿ ತಂದೆಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ, ಆಯುಷ್ಯ, ಆರೋಗ್ಯ ಅಥವಾ ಅವ್ರ ಪ್ರೊಫೆಷನ್ ಅಲ್ಲಿ, ಅಥವಾ ಉದ್ಯೋಗವನ್ನ ಪದೇ ಪದೇ ಬದಲಿಸ್ತಾರೆ. ಅನೇಕ ಉದ್ಯೋಗಗಳನ್ನ ಮಾಡ್ತಾರೆ, ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇದು ಜಗ್ಗೇಶ್ ಅವ್ರ ಜಾತಕ. ಎಲ್ಲರಿಗೂ ಗೊತ್ತಿರುವ ಹಂಗೇನೆ ಇವರು ಸಿನಿಮಾ ನಟರು. ಇಲ್ಲಿ ನೋಡಿ, ಇವರ ರಾಶಿಯಲ್ಲಿ 10ನೇ ಮನೆಯಲ್ಲಿ ಸೂರ್ಯ, ಅದಕ್ಕೆ ಶನಿಯ 3ನೇ ದೃಷ್ಟಿ. ಕಷ್ಟಪಟ್ಟು ಸಿನಿಮಾ ನಟರಾದರು. ಆಮೇಲೆ ಭಾಳ ಜನರಿಗೆ ಗೊತ್ತಿಲ್ಲ, ಇವ್ರದೊಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇತ್ತು, ಬಸ್ ಹಾಕಿದ್ರು. ಇವ್ರ ತಂದೆ ಹೇಳಿ ಇವರು ರಿಯಲ್ ಎಸ್ಟೇಟ್ ಅಲ್ಲಿ ಬಂದ ದುಡ್ಡಲ್ಲಿ ಫಿಲ್ಮ್ ಟಿವಿ ಕೊಡೋ ಬಿಸ್ನೆಸ್ ಮಾಡಿದ್ದಾರೆ. ಆ ಕಾರಣಕ್ಕೂ ಬಂದಿದ್ದಾರೆ. ಟಿವಿಯಲ್ಲಿ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ನೋಡಿ ಎಷ್ಟೊಂದು ಬಿಸ್ನೆಸ್ ಗಳನ್ನೆಲ್ಲ ಮಾಡಿದ್ದಾರೆ. ರಾಶಿಕುಂಡಲ್ಲಿ ಸೂರ್ಯನ ಮೇಲೆ ಶನಿಯ ದೃಷ್ಟಿ, ಅದು ಸೂರ್ಯ 10ನೇ ಮನೆಯಲ್ಲಿ. ಹೌದಾ, ಎಷ್ಟು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ದಶಾಂಶ ನೋಡಿ, ಇನ್ನೂ ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಾ ಇದೆ. ದಶಾಂಶದಲ್ಲಿ ಶನಿ 10ನೇ ಮನೆಯಲ್ಲಿ, ಸೂರ್ಯ 10ನೇ ಮನೆ ನೋಡ್ತಿರ್ತಾನೆ. ಸೂರ್ಯನಿಗೆ ಶನಿ ನೋಡಿದ್ದಾನೆ, ಬ್ಯೂಟಿಫುಲ್ ಆಗಿ ವರ್ಕ್ ಆಯ್ತು. ಇನ್ನು ಮುಂದಿನ ಜಾತಕ KN ರಾಜು ಅವ್ರದ್ದು. KN ರಾಜರು ತಮಗೆಲ್ಲ ಗೊತ್ತಿದ್ದಾಗೇನೆ ಅವರ ವೃತ್ತಿನ ಪ್ರಾರಂಭಿಸಿದ್ದು ಇಂಗ್ಲಿಷ್ ಲೆಕ್ಚರರ್ ಆಗಿ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ಬಿಟ್ಟು ಇಂಡಿಯನ್ ಅಕೌಂಟ್ ಸರ್ವಿಸ್ ಅನ್ನ ಜಾಯ್ನ್ ಆಗಿ ಅಕೌಂಟ್ ಜನರಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅನೇಕ ಪುಸ್ತಕಗಳನ್ನ ಬರೆದು, ಅಂದ್ರೆ ಇವರು ಜ್ಯೋತಿಷಲ್ಲಿ ಯಾವತ್ತೂ ನೇರವಾಗಿ ಯಾರ ಹತ್ರ ದುಡ್ಡು ಕೇಳಿ ತಗೊಂಡಿದ್ದಿಲ್ಲ. ಪುಸ್ತಕ ಬರೋದ್ರಲ್ಲಿ ದುಡ್ಡು ಬಂದಿದೆ. ಅಮೆರಿಕಕ್ಕೆಲ್ಲ ಹೋದಾಗ ಆಗಿನ ಕಾಲದಲ್ಲೇ 90ರ ಟೈಮ್ನಲ್ಲೇ ಅವರಿಗೆ 10 ಲಕ್ಷ ಎಲ್ಲ ಕೊಟ್ಟಿದ್ದಾರಂತೆ. ಊರನ್ನು ತುಂಬಾ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದಿದ್ರಿಂದ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಮೆಡ್ರಾಸಲ್ಲಿ ಒಂದು ಕೆಲಸ ಮಾಡಿಲ್ಲ ಅನ್ಸುತ್ತೆ, ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಒಂದು ಕೆಲಸ ಮಾಡಿಲ್ಲ. ಸಾಮಾನ್ಯ ಆಲ್ಮೋಸ್ಟ್ 70% ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಅವರು ಸರ್ವಿಸ್ ಮಾಡಿದ್ದಾರೆ. ಕೊನೆಯಾಗಿ ಅಸ್ಟ್ರಾಲಜಿ ಅವರ ಪ್ರೊಫೆಷನ್ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಪ್ರೊಫೆಷನ್ ಹೌದು ಕೂಡ. ಯಾಕೆಂತಂದ್ರೆ ಮ್ಯಾಗಝಿನ್ ಮತ್ತು ಪುಸ್ತಕದಲ್ಲಿ ಅವರಿಗೆ ದುಡ್ಡು ಬಂದಿದೆ. ಆಮೇಲೆ ಹೊರದೇಶದಲ್ಲಿ ಹೋದಾಗ ಕೊಟ್ಟಷ್ಟು ದುಡ್ಡನ್ನು ತಗೊಳ್ತಿದ್ದಾರೆ ಅವರು. ಈಗ ಹೋಗೋದಿಲ್ಲ ಬಿಡಿ, ಎಲ್ಲೋ ಹೋದಾಗೆಲ್ಲ ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಸೂರ್ಯನ ಮೇಲೆ ಶನಿ 10ನೇ ದೃಷ್ಟಿ ಬಿದ್ದಿದೆ. ಇವರ ತಂದೆಯಲ್ಲೂ ಇವರು ಬೇಗ ಕಳ್ಕೊಂಡಿದ್ದಾರೆ. ನವಾಂಶದಲ್ಲಿ ಕೂಡ ಸೂರ್ಯನ ಮೇಲೆ ಶನಿಯ ದೃಷ್ಟಿ. ಇನ್ನು ದ್ವಾದಶಾಂಶದಲ್ಲಿ ಸೂರ್ಯನ ಮೇಲೆ ಶನಿಯ ದೃಷ್ಟಿ. ಸೊ ಇವರ ತಂದೆಯನ್ನ ಬೇಗ ಕಳ್ಕೊಂಡ್ರೆ 30-31ನೇ ವರ್ಷಕ್ಕೇನೆ ತಂದೆಯನ್ನ ಕಳ್ಕೊಂಡಿದ್ದಾರೆ. ಈ ರೀತಿ ರೂಲ್ ಇಟ್ಕೊಂಡು ವರ್ಗ ಕೊಡ್ಲಿ ಮೈಕ್ರೋ ಲೆವೆಲ್ಗೆ ಬಂದಾಗ ಎಷ್ಟು ಚೆನ್ನಾಗಿ ಇದನ್ನ ಜ್ಯೋತಿಷ್ಯವನ್ನ ನಾವು ನೋಡೋಕ್ಕಾಗತ್ತೆ, ಫಲ ಹೇಳಕ್ಕಾಗತ್ತೆ ಅನ್ನೋದನ್ನ ನೋಡಿ. ಇನ್ನು ನನ್ನ ಜಾತಕ ನೋಡ್ಕೊಳ್ಳಿ. ನನ್ನ ಜಾತಕದಲ್ಲಿ ಕೂಡ 4ನೇ ಮೇಲೆ ಇರೋ ಸೂರ್ಯನ ಮೇಲೆ ಶನಿಯ ದೃಷ್ಟಿ. ನಾನು ನನ್ನ 12-13ನೇ ವರ್ಷಕ್ಕೇನೆ ಚಿಕ್ಕ ಸೆಲೆಬ್ರಿಟಿ ಯಕ್ಷಗಾನ ಕಲಾವಿದನಾಗಿ, ಬಾಲ ಕಲಾವಿದನಾಗಿ, ಆಗಿನ ಕಾಲದಲ್ಲಿ 83ನೇ ಇಸ್ವಿಲಿ ನನ್ನ ಕಿಸೆಯಲ್ಲಿ 100 ರೂಪಾಯಿವರೆಗೆ ಇಟ್ಕೊಂಡು ತಿರುಗಿದೆ. ಬಹುಮಾನದ ಹಣ
ಸಾಕಷ್ಟು ಬರ್ತಿತ್ತು. ಆಮೇಲೆ ಎಜುಕೇಶನ್ ಫಸ್ಟ್ ಸೆಕೆಂಡ್ ರ್ಯಾಂಕ್ ಬಂದವರಿಗೆಲ್ಲ ಕೊಡೋ ಪ್ರೈಸಸ್ ಅನ್ನು ದುಡಿದಿದ್ದೇನೆ. ಅದರ ನಂತರ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ ಮಾಡಿ ದುಡಿದಿದ್ದೇನೆ. ಅದರ ನಂತರ ಒಂದು ವರ್ಷ ರೋಜಾ ಸಿಲ್ಕ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ, ಮಾಡೆಲ್ ಆಗಿದೆ. ಪ್ರಿಯಾವಣಿ ಅಯ್ಯರ್ ಕೂಡ ಅದೇ ವರ್ಷ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಆಮೇಲೆ ಈ ಜ್ಯೋತಿಷ್ ಅಂತೂ ಆಯ್ತು. ಒಂದು ಟೈಮ್ ನಲ್ಲಿ 2005 ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಇನ್ಕಮ್ ಬಂದಿದೆ. ಮಿಡ್ಲ್ ಅಲ್ಲಿ ಒಂದು ಬಯೋಟೆಕ್ ಬಿಸ್ನೆಸ್ ಮಾಡಿ ಹೋಗಿ ಮೋಸ ಹೋದೆ 2002 ವೆಲ್ ಎಜುಕೇಟೆಡ್ ಮನುಷ್ಯನೇ ಆಗಿನ ಕಾಲದಲ್ಲೇ ಮೋಸ ಮಾಡಿದ್ದು. ಅದ್ರ ಜೊತೆಗೆ ಡಾಕ್ಸ್ ಅಲ್ಲಿ ಇದ್ದಂತ ಗೂಡ್ಸ್ ₹1 ಲಂಚಲ್ಲಿ ಇದೆ ಪಾಪ. ಆಫೀಸರ್ಸ್ಗಳು ಬಿಡಿಸ್ಕೊಟ್ರು, ಕಸ್ಟಮ್ ಆಫೀಸರ್ಸ್, ಸೇಲ್ಸ್ ಟ್ಯಾಕ್ಸ್ನವರು, ಆಫೀಸ್ಗಳು ಅದೆಲ್ಲ. ಆಗ ನಾನು ಕಾವೇರಿ ಟಿವಿಲಿ ಬರ್ತಾ ಇದ್ದರಿಂದ ಅವರು ನಾನು ಹೋದ ತಕ್ಷಣನೇ ಕೆಲಸ ಮಾಡ್ಕೊಟ್ಟಿದ್ರು. ಯಾರು ₹1 ತಗೊಳ್ಳಿಲ್ಲ ಪಾಪ. ಸೊ ಹೀಗೆ ಊರಲ್ಲಿ ದುಡಿದೆ, ಬಾಂಬೆಗೆ ಹೋಗಿ ದುಡಿದೆ, ಬೆಂಗಳೂರಲ್ಲಿ ದುಡಿತಾನೆ ಇದ್ದೀನಿ, ವಿದೇಶದಲ್ಲಿ ಕೆಲ ಕಾಲ ದುಡಿದಿದ್ದೀನಿ ಅಲ್ಪಾವಧಿಯಲ್ಲಿ. ಸೊ ಈ ತರ ಸೂರ್ಯನ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಮುಖ್ಯವಾಗಿ ಒಂದೇ ಒಂದು ಉದ್ಯೋಗ ಹಿಡ್ಕೊಂಡು ಮಾಡೋದಿಲ್ಲ, ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾರೆ. ಸಾಕಷ್ಟು ಜನ ಊರುಗಳನ್ನು ಬದಲಾಯಿಸ್ತಾರೆ. ಗೌರ್ಮೆಂಟ್ ಆಫೀಸ್ಗಂತೂ ಟ್ರಾನ್ಸ್ಫರ್ ಆಗೋದು ಇದೇ ಇರುತ್ತೆ. ಎನರ್ಜಿ ಕೇಸ್ ನೋಡ್ರೆ ಗೊತ್ತಾಗತ್ತಲ್ಲ ನಿಮಗೆ. ಹಾಗೆ ಆಮೇಲೆ ತಂದೆಗೆ ತೊಂದರೆ ಇರುತ್ತೆ. ಈಗ ಎನರ್ಜಿ ಕೇಸಲ್ಲಿ ಅದು ಕ್ರಿಸ್ಟಲ್ ಕ್ಲಿಯರ್. ನನ್ನ ಕೇಸಲ್ಲಿ ಕೂಡ ದ್ವಾದಶಾಂಶಲಿ ಶನಿ ಸೂರ್ಯ ಒಟ್ಟಿಗಿದ್ದಾರೆ. ಬಟ್ ನನ್ನ 21ನೇ ವರ್ಷಕ್ಕೆ ಅದು ಕರ್ಮಾಧಿಕಾರ ಬಂದಿತ್ತು. ನಮ್ಮ ತಂದವರು ಸಾಲದ ಇದರಲ್ಲಿ ಮುಳುಗು ಹೋಗಿದ್ರು, ಸಾಕಷ್ಟು ಕೆಟ್ಟ ಥಾಟ್ಸ್ ಅವರಿಗೆ ಬರ್ತಾ ಇತ್ತು. ಬಟ್ ಆಗ ನನ್ನ ಗುರುಗಳಿದ್ರು, ಸ್ವತಃ ನಿಂತು ಕರ್ಮಾಧಿಕಾರ ಶಾಂತಿಯನ್ನು ಮಾಡಿದ್ರು. ಅಂತಂದವರಿಗೆ ಏನೂ ಆಗಲಿಲ್ಲ. ಅನುಷ್ಠಾನ ಬಲ ಇದ್ದವರೆಲ್ಲ ಹೋಮವನಗಳನ್ನು ಮಾಡಿದ್ರೆ ಚೆನ್ನಾಗಿ ಫಲಿಸ್ತಾ ಇತ್ತು. ಆಮೇಲೆ ಅಷ್ಟಾದ್ರೂ ಕೂಡ ನನ್ನ ತಮ್ಮ ಮತ್ತು ನನ್ನ ತಂದೆ ಇದಕ್ಕೆ ಹೋಗುವಾಗ, ಮನೆಯಿಂದ ಅವರ ದುಕಾನಿಗೆ ಅಂಗಡಿಗೆ ಹೋಗುವಾಗ ಬಸ್ಸು ಮತ್ತು ಬೈಕಿನ ಆಕ್ಸಿಡೆಂಟ್ ಜಸ್ಟ್ ಮಿಸ್ ಆಗಿದೆ. ಬೈಕ್ ಸ್ಕಿಡ್ ಆಗಿದೆ, ಬಟ್ ಒಂದು 2 ಇಂಚಿನ ಅಂತರದಲ್ಲಿ ಬಸ್ ಪಾಸ್ ಆಗಿ ಹೋಯ್ತು. ಅಷ್ಟರ ಮಟ್ಟಿಗೆ ಬಚಾವ್ ಮಾಡಿಬಿಟ್ರು ನಮ್ಮ ಗುರುಗಳು. ಹೀಗೆ ಅಂದ್ರೆ ಆ ಪರಿಹಾರ ಎಲ್ಲ ಮಾಡ್ಬೇಕಾದ್ರೆ ಅಂಜನೆಲ್ಲ ಹಚ್ಚಿ ಕೇಳ್ಕೊಂಡು ಎಂತೆಂಥ ಮಂತ್ರ ಹಾಕಬೇಕು ಅದೆಲ್ಲ ಭಾಳ ಮಾಡಿದ್ರಿಂದ ವರ್ಕ್ ಆಯ್ತು. ಕರ್ಮಾಧಿಕಾರ ಇದ್ದು ಅಷ್ಟು ಕಷ್ಟ ಇದ್ರೂ ನನ್ನ ಗುರುಗಳು ನಮ್ಮ ತಂದೆಯವರನ್ನು ನನ್ನನ್ನು ಬಚಾವ್ ಮಾಡಿಬಿಟ್ಟು. ಹೀಗೆ ಕೆಲವೊಂದ್ಸಲ ಪರಿಹಾರಗಳು ಅದ್ಭುತವಾಗಿ ವರ್ಕ್ ಆಗ್ತವೆ. ಸದ್ಯಕ್ಕೆ ಇದಿಷ್ಟನ್ನ ರೂಢಿ ಮಾಡ್ಕೊಳ್ಳಿ. ಆಮೇಲೆ ಸೂರ್ಯನಿಂದ ವಿಟಮಿನ್ ಡಿ ವರೆಗೆ, GST ವರೆಗೆಲ್ಲ ನಿನ್ನೆ ನಾನು ಮತ್ತು ರಾತ್ರಿ ಡಿಸ್ಕಸ್ ಮಾಡಿದ್ದೇವೆ. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ನಮಸ್ಕಾರ.